ಗಂಡು ಮತ್ತು ಹೆಣ್ಣು, ವೆದರ್ ಇಟ್ ಕ್ಯಾನ್ ಬಿ ಲವ್ ಮ್ಯಾರೇಜ್ ಆರ್ ಅರೇಂಜ್, ತಂದೆ ತಾಯಿ ನೋಡಿ ಮದುವೆ ಮಾಡ್ತಿದ್ದಾರೋ ಅಥವಾ ಅವರಿಬ್ಬರೇ ಇಷ್ಟಪಟ್ಕೊಂಡು ಮದುವೆ ಆಗ್ತಿದ್ದಾರೋ, ಈ ಬದ್ಧತೆಯಿಂದ ಜೀವನ ನಡೆಸೋದಕ್ಕೆ ಆರಂಭಿಕ ಪಾಠಗಳೇನು? ಯಾರಿಂದ ಸಿಗಬೇಕಿದು? ತಂದೆ ತಾಯಿ ಹೇಳಬೇಕಾ, ಸೊಸೈಟಿ ಹೇಳಬೇಕು ಅನ್ನೋದ್ರೆ ಸೊಸೈಟಿಯಲ್ಲಿ ಯಾರು ಹೇಳಬೇಕು? ಏನು ತಿಳಿಸ್ಕೊಡ್ಬೇಕು ಅವರಿಗೆ? ಮುಂಚೆ ಎಲ್ಲ ಜೋಕ್ಸ್ ಬರೋದು, ಅತ್ತೆ ಇಲ್ಲದೆ ಇರೋ ಮನೆಯಿಂದ ಗಂಡು ತನ್ನಿ ಅಂತ, ಆಯಿತಾ. ಆಮೇಲೆ ಇನ್ನೊಂದು ಸ್ವಲ್ಪ ದಿನ ಆದಮೇಲೆ ಇನ್ನೊಂದು ಸ್ವಲ್ಪ ಜೋಕ್ಸ್ ಬರುವಾಗ, ಗ್ಯಾಸ್ ಇದೆಯಾ, ಹುಡುಗಿ ಮದುವೆ ಆಗ್ತಾಳೆ ಅಂದರೆ ಗ್ಯಾಸ್ ಇದೆಯಾ, ಮಿಕ್ಸರ್ ಗ್ರೈಂಡರ್ ಇದೆಯಾ ಅಂತೆಲ್ಲ ಕೇಳ್ತಾಳೆ ಅಂತ ಜೋಕ್ ಬರೋದು. ಈಗ ಮದುವೆ ಆಗೋಕ್ಕೆ ರೆಡಿ ಇಲ್ಲ, 30 ವರ್ಷ ಆಗಿರುತ್ತೆ, ಆದರೂ ಮದುವೆ ಆಗಲ್ಲ ಅವರು. ಅದರಿಂದ ಹೆಣ್ಮಕ್ಳನ್ನ ನಾವು ಬೆಳೆಸುವಾಗಲೇ, ನಿನಗೆ ಗಂಡು ಮಕ್ಕಳಿಲ್ಲ, ನೀನು ಗಂಡಾಗಿ ಬೆಳೆಸು ಅಂತ ಹೇಳ್ತೀವಲ್ಲ, ತಂದೆ ತಾಯಿಗಳು ಕೆಲವರು ಹೇಳ್ತಾರೆ, ನನಗೆ ಆ ಫೆಮಿನಿಟಿನ ಯಾಕೆ ನೀವು ಕೊಲ್ತೀರಾ, ಸ್ತ್ರೀತನವನ್ನು ಯಾಕೆ ಕೊಲ್ತೀರಾ, ಅವಳಿಗೆ ಮ್ಯಾಸ್ಕ್ಯುಲಿನಿಟಿ ಇದ್ದೇ ಇರುತ್ತೆ, ಆದರೆ ನೀನು ಗಂಡು ಅಂತ ಯಾಕೆ ಬೆಳೆಸ್ತೀರಾ? ಅಲ್ಲಿ ಜೆಂಡರ್ ಓರಿಯೆಂಟೇಷನಲ್ಲಿ ನೀವು ಪ್ರಾಬ್ಲಮ್ ಮಾಡ್ತೀರಾ, ರೋಲ್ ರೆಸ್ಪಾನ್ಸಿಬಿಲಿಟಿನಲ್ಲಿ ನೀವು ತಲೆಯಿಂದ ಏನೇನೋ ತುಂಬ್ತಾ ಇದ್ದೀರಾ. ಬಟ್ ವೈರುಧ್ಯನೂ ನಾವು ನೋಡ್ತೀವಿ ಅಲ್ಲ, ಯಾಕೆಂದರೆ ಇವಾಗ ಹೆಣ್ಮಕ್ಳಿಗೆ ಇಂಡಿಪೆಂಡೆಂಟ್ ಆಗಿ ಬದುಕೋದನ್ನ ಕಲಿಸ್ಲಿಲ್ಲ ಅಂತ ಹೇಳಿದ್ರೆ, ಕಲಿಸುವಾಗ ಸ್ತ್ರೀತನ ಕೊಲ್ಬೇಡಿ ಅಲ್ಲ, ನಾನು ಹೆಣ್ಣಲ್ವಾ, ಮತ್ತು ಅವಳಿಗೆ ಕೆಲವು ಪ್ಯಾಷನ್ಸ್ ಇರುತ್ತೆ. ಈಗ ನೀವು ನನ್ನನ್ನು ರಮಿಸಬೇಕು ಅಂತ, ನಾನು ಗಂಡಸ್ ಥರ ಜೋರಾಗಿ ಜಗಳ ಮಾಡಿಕೊಂಡು ಅಂತ ಬಾಯ್ಸ್ಟ್ರೆಸ್ ಆಗಿದ್ದು ಎಲ್ಲ ಮಾಡಿಕೊಂಡು ಮತ್ತೆ ಅವನು ನನ್ನನ್ನು ಹೆಣ್ಣಾಗಿ ಕಾಣಲಿ ಅಂತಂದರೆ ಅದು ಸಾಧ್ಯ ಇಲ್ಲ. ಬಟ್ ಅದೇ ಜವಾಬ್ದಾರಿ ಗಂಡಿನ ಮೇಲೂ ಇರುತ್ತೆ. ಅಲ್ಲಲ್ಲ, ಗಂಡು ಮಕ್ಳದು ಏನೇನು ಸಮಸ್ಯೆ ಅಂದರೆ, ಮೊದಲನೇದಾಗಿ ಅವ್ರು ಜಾಸ್ತಿ ಮಾತಾಡಲ್ಲ, ಆಯಿತಾ, ಮಾತು ತುಂಬ ಕಡಿಮೆ. ಹೆಣ್ಮಕ್ಳಿಗೆ ಮಾತಾಡ್ತಾನೆ ಇರಬೇಕು, ಏನೋ ಡಿಸ್ಕಸ್ ಮಾಡ್ತಿರ್ಬೇಕು, ಇಂಡಿವಿಜುವಲ್ ಡಿಫ್ರೆನ್ಸಸ್ ಇರಲ್ವಾ ಅದರಲ್ಲಿ? ಕೆಲವರು ಇಂಟ್ರೋವರ್ಟ್ ಇರ್ತಾರೆ, ಕೆಲವ್ರಿಗೆ ಯಾರು ಹುಡುಗಿರನ್ನ ಜಾಸ್ತಿ ಪಟಾಯಿಸಿರ್ತಾರೋ ಕಾಲೇಜ್ ಡೇಸಲ್ಲಿ ಅವ್ರಿಗೆ ಗೊತ್ತು ಹೇಗೆ ಮಾತಾಡ್ಬೇಕು ನನ್ನ ಹೆಂಡತಿ ಜೊತೆ ಅಂತ. ಅವರು ಸೇಫಾಗಿ ಅವಳಿಗೆ ಅಟೆನ್ಷನ್ ಕೊಟ್ಟು ಎಲ್ಲ ಮಾಡ್ಕೊಂಡು ಇರ್ತಾರೆ, ದೇ ಆರ್ ಸೋಷಿಯಲ್ ಬೀಯಿಂಗ್ಸ್. ಆದರೆ ಕೆಲವು ಗಂಡು ಮಕ್ಕಳಿಗೆ ಅದಿರಲ್ಲ, ಅವ್ರ ಮಾತೇ ಕಡಿಮೆ, ಇಂಟ್ರೋವರ್ಟ್ಸ್ ಇರ್ತಾರೆ ಅವರು. ಇಂಟ್ರೋವರ್ಟ್ ಅನ್ನೋದನ್ನೇ ಹೆಚ್ಚುಗಾರಿಕೆ ಅಂದ್ಕೊಂಬಿಟ್ಟಿರ್ತಾರೆ, ಸಿಕ್ಕಾಪಟ್ಟೆ ಬೋರಿಂಗ್ ಆಗುತ್ತೆ. ಇದೇ ಇಂಟ್ರೋವರ್ಟ್ 60 ವರ್ಷಕ್ಕೆ ರಿಟೈರ್ಡ್ ಆದರೆ ಅವನವ್ನ ಹೆಂಡತಿ ಪ್ರಾಣ ತೆಗೆದುಬಿಡ್ತಾನೆ. 60 ವರ್ಷ ಆದಮೇಲೆ ಬರೀ ಸೇವೆ ಅಲ್ವಾ, ಹೆಣ್ಣು ಯಾಕೆ, ನಾನು ನಿನಗೆ ಯಾಕೆ ಸೇವೆ ಮಾಡಲಿ ಅಂತ ಅವಳು ರೊಚ್ಚಿಗೆ ಇರ್ತಾಳೆ. ಹಾಗಾಗಿ ಸಂಯಮ ಕಳ್ಕೊಂಬಿಟ್ಟಿದ್ದೀವಿ, ತ್ಯಾಗ ಅನ್ನೋದು ಬೇಕಿಲ್ಲ, ತಾಳ್ಮೆ ಇಲ್ಲ. ಯಾವ ಸಂಬಂಧಗಳು ತ್ಯಾಗ ತಾಳ್ಮೆ ಇಲ್ಲದಲೇ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಈ ಗಂಡು ಮಕ್ಳದು ಇದೆಲ್ಲ ಪ್ರಾಬ್ಲಮ್ಮು. ಫಾರ್ ಎಕ್ಸಾಂಪಲ್, ಅವನು ತಾಯಿಗೆ ದುಡ್ಡು ಕೊಡ್ತಾ ಇದ್ದಾನೆ, ಅದೇ ಎಷ್ಟು ದುಡ್ಡು ಕೊಡ್ತಿದ್ದೀನಿ ಅಂತ ಹೇಳ್ತಾ ಇಲ್ಲ. ಮತ್ತು ಇವರು ಸ್ವಂತ ಊರು XYZ ಊರಿಗೆ ಹೋಗ್ತಾರೆ, ಹಬ್ಬಕ್ಕೆ ಅಂತ. ಇವಾಗ ಎಲ್ಲರೂ ಸಾಧಾರಣ ಊರಿಗೆ ಹೋಗ್ತಾರಲ್ವ, ಅಲ್ಲಿ ಯಾರೋ ಊಟಕ್ಕೆ ಕರೆದಿರ್ತಾರೆ, ನೀನು ಹೆಂಡ್ತಿನೂ ಕರ್ಕೊಂಡು ಬಾ ಅಂತ ಹೇಳೋದೇ ಇಲ್ಲ. ಅವರು 7:15 ಯಾಕೆ ನೀವಿಬ್ಬರು ಬಂದೇ ಇಲ್ಲ, ಅವನು ಈಗಿನ್ನೂ 3 ಗಂಟೆಲಿ ಹೇಳಿ ಹೋದ ಕರ್ಕೊಂಬರ್ತೀನಿ ನಿನ್ನ ಅಂತ. ನಂಗೆ ಗೊತ್ತೇ ಇಲ್ಲ, ಪಾರ್ಟಿ ಇದೆ ನಿಮ್ಮ ಮನೇಲಿ ಅಂತ ಹೇಳ್ತಾಳೆ. ಈ ಥರ ಎಲ್ಲ ಯಾಕೆ ಮಾಡ್ತಾನೆ ಇವನು ಅಂತ. ಮತ್ತು ಯಾರ್ದೋ ಜೊತೆ ಎಕ್ಸೆಸಿವ್ ಆಗಿ ಫೋನ್ ಸುಮ್ಮನೆ ನೋಡ್ತಾ ಇರೋದು. ಇವಳು ಕೇಳ್ತಾಳೆ ನನ್ನ, ಮ್ಯಾಮ್ ಇನ್ನೊಬ್ಬ ಹುಡುಗಿಯ ನಗ್ನ ಚಿತ್ರಗಳನ್ನು ನೋಡೋ ಅವಶ್ಯಕತೆ ಏನು, ನಾನು ಚೆನ್ನಾಗಿಲ್ವಾ, ನನಗೆ 2 ಮಕ್ಕಳಾಯಿತು ಅಂತ ಇವನು ನನ್ನಿಂದ ದೂರ ಹೋಗ್ತಾ ಇದ್ದಾನ, ನನಗೆ ಬೇಡವೇ ಬೇಡ, ನನಗೆ ಕೆಲಸ ಇದೆ, ನಾನು ಮಾಡ್ಕೊತೀನಿ. ಇವಾಗ ನೋಡಿ, ಕೆಲಸ ಮಾಡೋಕ್ಕೆ 10,000 ಕೊಟ್ಟರೆ ಯಾರೋ ಒಬ್ಬರು ಕೇರ್ ಟೇಕರ್ ಸಿಗ್ತಾರೆ, ದುಡ್ಡು ಕೊಟ್ಟರೆ ಎಲ್ಲ ನಮ್ಮ ಕೈ ಅಳ್ತಲ್ಲಿದೆ, ಬ್ಲಿಂಕಿಟ್ ಇದೆ, ಸಾಮಾನು ಬಂದು ಬೀಳುತ್ತೆ. ಇವನೇನು ಹಳೆ ಕಾಲದಲ್ಲಿ ಏನು ಹೇಳ್ತಾಯಿದ್ರು ತಾಯಂದರು, ಸಂಸಾರ ಹೂಡ್ಸಕ್ಕೆ ಹೋಗ್ತಾ ಇದ್ದೀನಿ, ಹೂಡಿಕೆ ಅದು ಇನ್ವೆಸ್ಟ್ಮೆಂಟ್. ಇವಾಗ ಯಾರಿಗೂ ಆ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ, ರೋಡ್ ಸೈಡ್ ಪಕೋಡ ಥರ ಆಗಿದೆ. ಮತ್ತು ಇವ್ರೇನು ಹೇಳೋರು, ನಮ್ಮ ಯಜಮಾನ್ರು ಸಾಮಾನು ತರಕ್ಕೆ ಹೊರಗಡೆ ಹೋಗಿದ್ದಾರೆ, ಯಾರು ತರ್ತಾರೆ ಸಾಮಾನು, ಎಲ್ಲ ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡ್ಕೋತೀವಿ, ನಮ್ಗೆ ಯಾವ ಭಯನೂ ಇಲ್ಲ ಅಲ್ವಾ, ಎಲ್ಲ ಬಂದು ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ಮತ್ತು ಈಗ ಒಂದು ಆರೋಗ್ಯಕರ ಕುಟುಂಬನ ಕ್ರಿಯೇಟ್ ಮಾಡ್ಕೊಳ್ಳೋದಾದರೂ ಹೇಗೆ? ಎಲ್ಲನೂ ಇವಾಗ ನಿನ್ನೆ ಅವರು IPS ಆಫೀಸರ್ ಅವರ ಕಥೆನೇ ನೋಡಿದ್ರೆ, ಅವರು ಮೀನು ತರಿಸ್ಕೊಂಡಿದ್ರು, ಊಟಕ್ಕೆ ಕೂತಿದ್ರು ಅಂತ. ಅಲ್ಲಿ ನಂಬಿಕೆ, ಗೂಡು ಅಂದರೆ ಏನು, ನಂಬಿಕೆ ಅಲ್ವಾ. ಹಾರ್ನ್ಬಿಲ್ ಪಕ್ಷಿ ಕತೆ ಎಷ್ಟು ಚೆನ್ನಾಗಿದೆ ಅಂದರೆ, ಹಾರ್ನ್ಬಿಲ್ ಪಕ್ಷಿ ಮೊಟ್ಟೆ ಇಟ್ಟಾಗ ಒಂದು ಮರದ ಪೊಟ್ರೆ ಆಯ್ಕೆ ಮಾಡಿಕೊಂಡು ಅದರೊಳಗೆ ಮೊಟ್ಟೆ ಇಡುತ್ತೆ, ತನ್ನ ರೆಕ್ಕೆ ಎಲ್ಲ ಕಳಚಿಬಿಡುತ್ತದು ಆ ಸಮಯದಲ್ಲಿ. ಆ ಪೊಟ್ರೆಗೆ ತನ್ನ ಲಾವಾಯಿಂದ ಅದು ಸುತ್ತಿ 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 ಪೊಟ್ರೆನ ಮುಚ್ಚಿಬಿಡುತ್ತೆ, ಕೊಕ್ಕೀಚೆ ಬರೋಷ್ಟು ಮಾತ್ರ ಅದು ಕೊಕ್ಕನ್ನ ಆಚೆಗೆ ತಳ್ಳುತ್ತೆ. ಗಂಡು 3 ತಿಂಗಳ ಕಾಲ, ಇವಳಿಗೆ ಕನ್ಫೈನ್ಮೆಂಟ್ ಅಲ್ವಾ, ಅವನು ಗಂಡು ಪಕ್ಷಿ ಊಟ ತಂದು ಕೊಡ್ತಾನೆ,
ಅವನು ಬೇರೆ ಯಾವುದೋ ಗಂಡು ಪಕ್ಷಿ ಈ ಹೆಣ್ಣು ಹಾರ್ನ್ಬಿಲ್ಗೆ ಊಟ ಕೊಡಲ್ಲ. ಯಾರು ಒಂದು ಜೊತೆಗೂಡಿ ಗೂಡು ಕಟ್ಕೊಂಡಿರ್ತಾರೋ ಆ ಹಾರ್ನ್ಬಿಲ್ ಹಕ್ಕಿನೇ ತಗೊಂಡು ಮೇಲ್ ಹಾರ್ನ್ಬಿಲ್ ಹೆಂಡತಿಗೆ ಊಟ ಕೊಡುತ್ತೆ. ಹುಳಗಳು, ಕಡ್ಡಿ, ಕಾಳು ಏನು ಸಿಕ್ಕತ್ತೋ ಅದನ್ನು ತಂದು ಕೊಡುತ್ತೆ. ಈ ಪ್ರಾಣಿ ಪಕ್ಷಿಗಳಲ್ಲಿರೋ ಅಂಥ ಒಂದು ನಿಯತ್ತು ಮನುಷ್ಯ ಕಳ್ಕೊಳ್ತಾ ಇದ್ದಾನೆ ಅಂದರೆ ಇದರಲ್ಲಿ ಸ್ವಾರ್ಥ ಮನೋಭಾವ ಜಾಸ್ತಿ ಆಗಿದೆ. ಮತ್ತು ಎರಡನೇದು, ನನಗೆ ಈ ಒಂದು ಗಾಯ ನನಗೆ ನಾನೇ ಮಾಡ್ಕೊತಾ ಇದ್ದೀನಿ, ಹರಾಕಿರಿ ಇದು, ನನ್ನನ್ನು ನಾನೇ ಕೊಲ್ತಾ ಇದ್ದೀನಿ ಅಂತಲೂ ಗೊತ್ತಿಲ್ಲ. ಮುಂದೆ ನಾವೆಲ್ಲಿ ಹೋಗ್ತೀವಿ? ಯಾಕೆ ಅದು ಕ್ರೈಮ್ನ ಸ್ವರೂಪ ಯಾಕೆ ಪಡ್ಕೊಳ್ಳುತ್ತೆ, ಅಪರಾಧದ ಸ್ವರೂಪ ಯಾಕೆ ಪಡ್ಕೊಳ್ಳುತ್ತೆ? ಸ್ಟಾರ್ಟಿಂಗ್ ವಿತ್ ವರ್ಬಲ್ ಅಬ್ಯೂಸ್, ಫಿಸಿಕಲ್ ಅಬ್ಯೂಸ್, ಶಾರೀರಿಕವಾಗಿ ಮಾನಸಿಕವಾಗಿ ಹಿಂಸೆ ಕೊಡೋದು, ಅದಾದ ಮೇಲೆ ಹೆಣ್ಣು ಗಂಡನ್ನಾಗಲಿ ಕೊಲ್ಲೋದಾಗಲಿ ಅಥವಾ ಗಂಡು ಹೆಣ್ಣನ್ನಾಗಲಿ ಜೀವ ತೆಗೆಯೋ ಹಂತಕ್ಕೆ ಯಾಕೆ ಹೋಗುತ್ತೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್, ನೀನು ಕೊಂದಾಕ್ಬಿಡ್ತೀನಿ ನೋಡು ಅಂತ ನಾವು ಬಾಯಲ್ಲಿ ತಮಾಷೆಗೆ ಹೇಳ್ತಾ ಇರ್ತೀವಿ. ಆ ಥಾಟ್ ಬರೋದೇ, ಆ ಥಾಟೇ ಡೇಂಜರಸ್ ಅಂತ ನಾನು ಹೇಳೋದು. ನೀನು ಕೊಂದುಬಿಡ್ತೀನಿ ನೋಡು ಅಂತ ಯಾಕೆ ಹೇಳ್ತೀವಿ? ಅದು ಹಂಗೆ ಹೇಳಿದ್ಮೇಲೆ ಹಳೆ ಕಾಲದಲ್ಲಿ ಶಾಂತಂ ಪಾಪಮ್ಮ ಅಂದ್ಕೊಳ್ಳೋರು, ಅಂದರೆ ಬಿಡ್ತು ಅನ್ನೋರು. ಈಗ ನಾನು ಸತ್ತೋಗ್ಬಿಡ್ತೀನಿ ಅಂದರೆ ಬಿಡ್ತು ಅನ್ನಲ್ವಾ? ಹಾಗೆ ಈ ಥಾಟ್ ಹೋಗದೇ ಇರಲಿ ಮೈಂಡಿಗೆ ಅಂತ. ಥಾಟ್ ಹೌದು. ಯಾಕಂದರೆ ಒಂದು ತಾಜ್ ಮಹಲ್ ಕಟ್ಟಿದ್ರು ಅಂದರೆ ಅದೊಂದು ಥಾಟಿಂದನೇ ಶುರುವಾಗುತ್ತಲ್ವ. ಅದಕ್ಕೆ ಸ್ವಾಮಿ ವಿವೇಕಾನಂದ ಥಾಟ್ಸ್ ಕ್ರಿಯೇಟ್ ಡೆಸ್ಟಿನಿ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಈಗ ನಾನು ಮೊದಲೇ ಹೇಳ್ದಂಗೆ ಆ ಮನೆಗೆ ಸೇರು, ಅಕ್ಕಿ, ಬೆಲ್ಲ ಎಲ್ಲ ಒದ್ಕೊಂಡು ಬರುವಾಗ ಸಮೃದ್ಧಿಯ ಸಂಕೇತ. ಸಮೃದ್ಧಿಯನ್ನು ಒದ್ಕೊಂಡು ನಾನು ಬಂದಾಗ ನಾನು ನನ್ನ ಜೊತೇಲಿರೋ ಒಂದು ಓರ್ಗಿತ್ತಿ ಆಗಲಿ ನಾದ್ನಿ ಆಗಲಿ ನನಗೆ ಎಷ್ಟು ಅಫೆಕ್ಷನ್ ಕೊಡ್ತಾರೆ ಅನ್ನೋದು ಇಂಪಾರ್ಟೆಂಟ್. ಅಲ್ಲಿ ಗೂಡು ಕಟ್ಕೊಳ್ಳುವಾಗ ಗಂಡು ಹೆಣ್ಣು ಮಕ್ಕಳು, ಪ್ರಾಣಿಗಳಲ್ಲಿ ಈ ಸಮಸ್ಯೆ ಯಾಕೆ ಬರಲ್ಲ ಅಂದರೆ ಪಕ್ಷಿಗಳು ಬೇಗ ಈಗ ಒದಿಯತ್ತೆ, ಹಸು ಕರುನ ಎದ್ದು ನಿಂತ್ಕೋ ಅಂತ. ಹಾಗೆ ಜಿಂಕೆ ಒದಿಯತ್ತೆ, ಯಾಕಂದರೆ ಓಡೋಗಕ್ಕೆ ಪ್ರಿಡೇಟರ್ ಬಂದರೆ ಓಡೋಗ್ಬೇಕಲ್ವಾ, ಬೇಟೆಗಾರ ಬಂದರೆ ಓಡೋಗಬೇಕು. ಆದರೆ ಮನುಷ್ಯನ ಒಂದು ಸಂತಾನ ಪ್ರಾಪ್ತಿ ಆದಮೇಲೆ ಒಂದು 20 ವರ್ಷಗಳ ಲಾಂಗೆಸ್ಟ್ ಪೀರಿಯಡ್ ಆಫ್ ಟೇಕಿಂಗ್ ಕೇರ್ ಆಫ್ ದ ಚಿಲ್ಡ್ರನ್. ಹೌದು, ಅದು 16ಕ್ಕೆ ಅಮೆರಿಕನ್ಸ್ ನಿಲ್ಲಿಸ್ಕೊಂಡ್ರೂ ಕೂಡ ನಾವು ಇನ್ನೊಂದು 4 ವರ್ಷ ಎಕ್ಸ್ಟ್ರಾ ಮಾಡ್ತೀವಿ ಅಷ್ಟೇ. ಇಲ್ಲಿ ಈ ಕ್ರೌರ್ಯಕ್ಕೆ ಹೋಗೋಕ್ಕೆ ಏನು ಕಾರಣ ಅಂದರೆ, ಕ್ರೌರ್ಯನೇ ಮನುಷ್ಯನ ಒಂದು ಮೂಲ ಭಾವ ಅಂದರೆ ಪ್ರತೀಕಾರ. ನೀ ಹಿಂಗೆ ಹೇಳ್ತೀಯ, ನಾನು ಹಂಗೆ ಹೇಳ್ತೀನಿ ಅಂತ. ಅಲ್ಲಿ ಚೈಲ್ಡ್ ಲೈಕ್ ಬಿಹೇವಿಯರ್ ಇರ್ಬೋದು, ಚೈಲ್ಡಿಶ್ ಮನೋಭಾವನೂ ಇರ್ಬೋದು, ಕೆಲವೊಂದು ಟ್ರಾಮಾಸ್ ಇರ್ಬೋದು. ನಾನು ಈ ಟ್ರಾಮಾನ ನನಗಾಗಕ್ಕೆ ಬಿಡಲ್ಲ ಅಂತ ಇರ್ಬೋದು. ಸೊ ಇಲ್ಲಿ ಆಕೆ ಹೇಳ್ತಾಳೆ, ಅವರ ಗಂಡನ ತಂಗಿಗೆ ಪತ್ರ ಬರ್ಕೊಟ್ರು, ದಾನ ಪತ್ರ ಮಾಡಿದ್ರು. ಕ್ವಶನ್ ಮಾರ್ಕ್ ಬರುತ್ತೆ. ಹಿಂದೂ ಸಕ್ಸೆಷನ್ ಆ್ಯಕ್ಟ್ ಪ್ರಕಾರ ಗಂಡ ಬದುಕಿರೋವರೆಗೂ ಹೆಂಡತಿಗೆ ಯಾವ ಆಸ್ತಿಯಲ್ಲಿ ಹಕ್ಕುದಾರಿಕೆ ಬರೋಲ್ಲ, ಆಯಿತಾ? ಹಾಗಾದರೆ ಅವರ ನಂತರ ನನಗೆ ಆಸ್ತಿ ಬರಬೇಕು ಅಂದರೆ, ಸಪೋಸ್ ನನ್ನ ಗಂಡ ನಾಳೆ ಇಲ್ಲ ಆಗ್ತಾನೆ ಅಂದಾಗ ಅದು ನನ್ನ ಮಕ್ಕಳಿಗೂ ನನಗೂ ಹಂಚಿಕೆ ಆಗುತ್ತೆ. ನನಗೆ ಎಲ್ಲನೂ ಬರಬೇಕು ಅನ್ನೋದೊಂದು ಆಸೆ. ಯಾಕಂದರೆ ಅವಳು ಅಷ್ಟು ವರ್ಷ ಹೂಡಿಕೆ ಮಾಡಿರ್ತಾಳಲ್ವ, ಹೊರಗಡೆ ಅವನು ಪ್ರೊವೈಡರ್ ದುಡ್ಡು ತೊಗೊಂಡು ಬಂದರೆ